ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಶಾಸಕ ಬಿ ದೇವೇಂದ್ರಪ್ಪ ಅವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಶಾಸಕ ಬಿ ದೇವೇಂದ್ರಪ್ಪ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದವರು, ಜಗಳೂರು ಕ್ಷೇತ್ರಕ್ಕೆ 3 ವರ್ಷದಲ್ಲಿ 676.76 ಕೋಟಿ ರೂಪಾಯಿ ಅನುದಾನ ತಂದಿದ್ದೇನೆ. ವಿರೋಧ ಪಕ್ಷದವರು ಅಭಿವೃದ್ಧಿ ವಿಚಾರದಲ್ಲಿ ಟೀಕೆ ಮಾಡುವ ಮೊದಲು ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಅಭಿವೃದ್ಧಿ ಬಗ್ಗೆ ಮಾತನಾಡುವ ನೈತಿಕ ಹಕ್ಕು ನಿಮಗೇನಿದೆ ಎಂದು ಪ್ರಶ್ನಿಸಿದರು. ಇನ್ನು ಜೆಡಿಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಬಿ ಕಲ್ಲೇರುದ್ರೇಶಿ ಅವರು, ನನ್ನ ರಾಜಕೀಯ ಗುರುಗಳು, ಅವರ ಆಶಯದಂತೆ ನಾನು ರಾಜಕೀಯವಾಗಿ ಬೆಳೆದಿರುವೆ. ಅವರ ಬಗ್ಗೆ ಗೌರವವಿದೆ. ಯಾವುದೇ ಭಿನ್ನಾಭಿಪ್ರಾಯಗಳಿದ್ದರೂ ಕೂತು ಚರ್ಚೆ ಮಾಡಬಹುದು. ಆದರೆ ಆಧಾರರಹಿತ ಆರೋಪಗಳನ್ನು ಮಾಡುವುದು ಸರಿಯಲ್ಲ ಎಂದು ಹೇಳಿದರು. ಇನ್ನು ಕಲ್ಲೇರುದ್ರೇಶಿ ಅವರ ಅಳಿಯ ಸರ್ಕಾರಿ ನೌಕರರಾಗಿದ್ದರೂ ಕೆಲಸಕ್ಕೆ ಹೋಗದೆ ರಾಜಕೀಯ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ ಎಂದು ಆರೋಪಿಸಿದ ಶಾಸಕರು, ಮೊದಲು ನಿಮ್ಮ ಮನೆಯ ವಿಚಾರವನ್ನು ಸರಿಪಡಿಸಿಕೊಳ್ಳಿ, ನಂತರ ಇತರರ ಬಗ್ಗೆ ಮಾತಾಡಿ. ಈ ವಿಷಯದ ಕುರಿತು ಬಹಿರಂಗ ಚರ್ಚೆಗೆ ಬನ್ನಿ ಎಂದು ಸವಾಲು ಹಾಕಿದ್ರು. ಇನ್ನು 57 ಕೆರೆ ತುಂಬಿಸುವ ಯೋಜನೆಯಡಿ 3 ಮೋಟಾರ್ಗಳ ಚಾಲನೆಯಾಗಿ ತಾಲೂಕಿನ 17 ಕೆರೆಗಳಿಗೆ ನೀರು ಹರಿಸಲಾಗಿದೆ. ಇನ್ನು 1 ತಿಂಗಳೊಳಗಾಗಿ ಎಲ್ಲ ಕೆರೆಗಳಿಗೂ ನೀರು ಹರಿಸಲಾಗುವುದು ಎಂದು ಭರವಸೆ ನೀಡಿದರು. ನನ್ನ ರಾಜಕೀಯ ಗುರುಗಳು, ನನ್ನ ರಾಜಕೀಯಕ್ಕೆ ಎಳೆದು ತಂದಂಥವರೊಡನೆ, ಹಾಗಾಗಿ ಇವತ್ತು ಬದಲಾವಣೆ ಕಾಲಘಟ್ಟದಲ್ಲಿ ನಾವು ಈ ಭಾಗಕ್ಕೆ ಕಾಂಗ್ರೆಸ್ ಈ ಪಕ್ಷಕ್ಕೆ ಬಂದು ನಾವು ಶಾಸಕರಾಗಿದ್ವಿ. ಆದರೆ ಏನೇ ಇದ್ದರೂ ನಾವು ರಾಜಕೀಯಕ್ಕೆ ಬರೋಕ್ಕೆ ಕಾರಣ ಯಾರಪ್ಪ, ನಿಮ್ಮ ಗುರು ಯಾರು ಅಂದರೆ ಒಬ್ಬೊಬ್ಬರು ಗುರು ಇರ್ತಾರೆ. ನಾನು ಅದನ್ನು ಹೇಳೋಕ್ಕೆ ಆ ಮಾತು ಅವ್ರಿಗೆ ಸಲ್ತದೆ ಅನ್ನೋಂಥದ್ದು ಹೃದಯಕ್ಕೆ ತುಂಬ ಹೇಳ್ತೀನಿ. ಆದರೆ ಅವರು ಕೆಲವೊಂದು ವಿಷಯದಲ್ಲಿ ಶಾಸಕ ಆಗಬೇಕು ಅಂತ ಬಯಸ್ತವರು, ಶಾಸಕ ಬಯಸಿದ ಮೇಲೆ ಆಗಿದ್ದೀನಿ. ಇವತ್ತಿನವರೆಗೂ ಪಕ್ಷ ಯಾವುದೇ ಇರಲಿ, ನಾನು ಅವ್ರನ್ನ ನಿಜವಾಗ್ಲೂ ಸಲಹೆ, ಸಹಕಾರ, ಮಾರ್ಗದರ್ಶನ ನಾನು ಅವರಿಂದ ಬಯಸ್ತೀನಿ, ನಿರೀಕ್ಷಣೆಯಲ್ಲಿ ಇಟ್ಕೊಂಡಿದ್ದೀನಿ. ಆದರೆ ಒಂದು ವಿಷಯನೂ ಸಹ ಇದುವರೆಗೆ ನಾನು 3 ವರ್ಷ ಆದಮೇಲೆ ಒಮ್ಮೆನೂ ಬಂದು ಅವರು ಚರ್ಚೆ ಮಾಡಿಲ್ಲ. ಮಾಡ್ದಂಗೆ ಸುಮ್ಮನೆ ಹೋಗಿಬಿಟ್ಟು ಆಧಾರ ರಹಿತವಾಗಿರ್ತಕ್ಕಂಥ ಟೀಕೆಗಳನ್ನು ಮಾಡೋದು ನನಗೆ ಬೇಸರ ತಂದಿದೆ. ಆಮೇಲೆ ಅವ್ರು ಹೇಳ್ತಾರೆ, ಮಾತೆತ್ತಿದ್ರು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಈಗಿನ ಕೇಂದ್ರ ಸಚಿವರು ಈ ರೀತಿಯಾಗಿ ಕುಮಾರಸ್ವಾಮಿ ಅವರ ಅವಧಿಯಲ್ಲಾಯಿತು. ನಮಗೇನು ಸ್ವಾಮಿ, ಯಾರ ಅವಧಿಯಲ್ಲೇ ಆದರೂ ನಮಗೇನಾಗಬೇಕಾಗಿದೆ? ಸಾರ್ವಜನಿಕರಿಗೆ ನಾವು ಮಾಡೋದು, ಸಾರ್ವಜನಿಕರಿಗೆ ಅವ್ರು ಮಾಡೋದು, ಎಲ್ಲರೂ ಮಾಡೋದು, ಎಲ್ಲ ಪಕ್ಷಗಳು ಮಾಡೋದು ಜನರ ಹಿತಕ್ಕೋಸ್ಕರ. ಸೊ ಹಾಗಾಗಿ ಒಮ್ಮೆ ಬಂದು ಅವರು ಚರ್ಚೆ ಮಾಡಿದರೆ ನಾವು ಸ್ವಾಗತಿಸ್ತೀವಿ. ಯಾಕಂದರೆ ಅವ್ರು ಹಿರಿಯರಿದ್ದಾರೆ, ಜೊತೆಯಲ್ಲಿ ರಾಜಕೀಯ ಅನುಭವ ಇದೆ, ದೊಡ್ಡ ಹುದ್ದೆಗಳನ್ನು ಜವಾಬ್ದಾರಿ ಕಾರ್ಯವನ್ನು ನಿರ್ವಹಿಸಿದಂಥವರಿದ್ದಾರೆ. ಸೊ ಹಾಗಾಗಿ ಎಲ್ಲೋ ಬಂದು ಏನೋ ಮಾತಾಡಿದರೆ ನನಗಿದು ಇಷ್ಟ ಆಗೋದಿಲ್ಲ. ಆಮೇಲೆ ಮೊನ್ನೆ ಅವರು ಒಂದು ಹೇಳಿದ್ದಾರೆ, ಏನು ಹೇಳಿದ್ದಾರೆ, ಅಪ್ಪರ್ ಭದ್ರಾ ನಮ್ಮ ಕುಮಾರಸ್ವಾಮಿಯವರ ಅವಧಿಯಲ್ಲಿ ಆಯಿತು, ಸಂತೋಷ. ಅದಾದ ಮೇಲೆ ಜಗಳೂರು ಬಿಟ್ಟು ಹೋಗೋಂಥ ಆತಂಕದಲ್ಲಿದೆ. ಸರ್ಕಾರ ಹಣವನ್ನು ಬಿಡುಗಡೆ ಮಾಡಿದೆ, ಇದುವರೆಗೆ ಏನೂ ಬಿಡಿಗಾಸು ಮಾಡಿಲ್ಲ ಅಂತ. ನಾನು ಮಿಸ್ಟರ್ ಕಲ್ಲೇರುದ್ರೇಶಣ್ಣದ ನಿಮ್ಮನ್ನು ನಾನು ಕೇಳ್ತೀನಿ, ನಿಮ್ಮದೇ ಸರ್ಕಾರ ಇದೆ, ಕೋಲಿಷನ್ ಗೌರ್ಮೆಂಟ್ ನಿಮ್ಮದೇ ಇದೆ. ಇವತ್ತು ಅವರನ್ನು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ ಕುಮಾರಸ್ವಾಮಿ. ಎಲ್ಲ ಸರ್ವಪಕ್ಷದ ನಿಯೋಗವನ್ನು ಕರ್ಕೊಂಡು ಹೋಗೋ ಪ್ರಯತ್ನ ನೀವು ಯಾಕೆ ಮಾಡಬಾರ್ದು? ನೀವು ಜಗಳೂರಲ್ವಾ? ಜಗಳೂರಿನ ಜನರಿಂದ ನೀವು ಜನಪ್ರತಿನಿಧಿಗಳಾಗಿಲ್ವಾ? ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಹೋದರೆ ಸರಿ. ಒಂದು ಕೈಗಿಂತ 2 ಕೈ ನೀವು ಅನುಭವಿಸ್ತೀರಿ. ರಾಜಕೀಯ ಪಕ್ಷ ಭೇದವನ್ನು ಮರೆತು ನಾನು ನಮ್ಮ ಮುಖ್ಯಮಂತ್ರಿ ಮತ್ತು ನೀರಾವರಿ ಸಚಿವರ ಜೊತೆ ಕರ್ಕೊಂಡು ಹೋಗ್ತೀನಿ. ನೀವು ನಿಮ್ಮ ಕೇಂದ್ರ ಸರ್ಕಾರದ ಏನು ಇವತ್ತು ಅತಿ ಹೆಚ್ಚು ಪಾರ್ಲಿಮೆಂಟ್ ಸದಸ್ಯರನ್ನು ನೀವು ಹೊಂದಿದ್ದೀರಿ. ಒಟ್ಟಾಗಿ ಹೋಗೋಣ, ಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲರೂ ಒಟ್ಟಾಗಿ ಹೋಗೋಣ. ನಾವು ಬೇರೆ ರಾಜಕೀಯ ಶತ್ರುಗಳಿರ್ಬೋದು, ನಾವು ಆತ್ಮೀಯತೆಯಲ್ಲಿ ಕೌಟುಂಬಿಕವಾಗಿ ನಮಗೇನಾದ್ರು ದ್ವೇಷ ಇದೆಯಾ? ಹಾಗಾಗಿ ನೀವು ಹೋಗ್ತೀರಿ, ನಿಮ್ಮ ಪಾಡಿಗೆ ಆಧಾರ ರಹಿತವಾಗಿರ್ತಕ್ಕಂಥ ಮಾತಾಡ್ತೀರಿ. ಹಾಗಾದ್ರೆ ನಾವೇನು ಮಾಡಬೇಕು?
ಕುಂಬಳಕಾಯಿ ಬಾಂಬ್ ಉಂಟು ಮಾರ ಅಂತ ಬಾಂಬ್ ಹಾಕಿ ಹೊಂಟ್ಬಿಟ್ರೆ ಹೆಂಗ್ರಿ ಎಲೆಕ್ಷನ್ ಅದೇ. ಈಗಾದರೂ ಅದನ್ನು ಬಿಟ್ಟು ಕೈ ಜೋಡಿಸಿ ಅಭಿವೃದ್ಧಿಗೋಸ್ಕರ. ಹಾಗಾಗಿ ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳಕ್ಕೆ ನಾನು ಮಾತಾಡ್ತೀನಿ. ನಿಮಗೆ ಹೇಳಕ್ ನೈತಿಕ ಹಕ್ಕೇನಿದೆ ರೀ ಎಲೆಕ್ಷನ್ ಅದೇ. ನಿಮ್ಮ ಅಳಿಯ ಇಲ್ಲಿ ಗೌರ್ಮೆಂಟ್ ಜಾಬ್ ಕೆಲಸ ಮಾಡ್ತದೆ, ಒಂದು ದಿನ ಕೆಲಸಕ್ಕೆ ಹೋಗಿದಾರ, ನಿರ್ಭಾಗದಾರ ಗಗನಕಾರ್ತರ ಯಾರು ನಿಮ್ಗೆ ಹೇಳೋದು ಕೇಳೋರು ಯಾರು ಇಲ್ವಾ? ಮತ್ತೆ ಇದನ್ನ ಈಗ ಉತ್ತರ ಕೊಟ್ಟು ಆಮೇಲೆ ಮಾತಾಡಿ. ನಾನು ಬಹಿರಂಗವಾಗಿ ಬರ್ತೀನಿ, ಇಲ್ಲ ಸತ್ಯ ಒಪ್ಕೊಳ್ಳಿ, ನಾವು ಸತ್ಯ ಒಪ್ಕೊಳ್ತೀವಿ. ಮತ್ತು ನಿಮ್ಮ ಮಳೆಯನ್ನ ರಾಜಕೀಯ ಮಾಡೋದು ಬಿಟ್ಟು ಗುಡ್ ರಾಜಕೀಯ ಮಾಡೋದು ಬಿಟ್ಟು ಅವ್ರು ಗೌರ್ಮೆಂಟ್ ಎಂಪ್ಲಾಯಿ ನಾವು ತಿಳಿಸ್ಕೊಡ್ಬೇಕಾ ನಿಮಗೆ? ಇದು ನನಗೆ ಸರಿ ಕಾಣೋದಿಲ್ಲ. ನಮ್ಮ ನಿರೀಕ್ಷಣೆ ಮೀರಿದ ರೀತಿಯಲ್ಲಿ ಇವತ್ತು ನಾನು ಸಂಬಂಧಪಟ್ಟ ನೀರಾವರಿ ಇಲಾಖೆಯ ಇಂಜಿನಿಯರ್ಗಳನ್ನು ನಾನು ಸಂಪರ್ಕ ಮಾಡಿದ ಮೇಲೆ ಕಳೆದ ನಿನ್ನೆ ಬಿಟ್ಟು ಮೊನ್ನೆ ಅವತ್ತು ಜಸ್ಟ್ ಟ್ರಯಲ್ ನೋಡ್ತೀವಿ ಅಂತ ಹೇಳಿದ್ರು. ನಿನ್ನೆ ಬಹುತೇಕವಾಗಿ 17 ಕೆರೆಗಳಿಗೆ ನೀರು ಬರುವಂಥ ಕೆಲಸ ಆಗಿದೆ. ಬಹಳ ಸಂತೋಷ. ಹಾಗಾಗಿ ಇಲ್ಲಿವರೆಗೆ ಅವರು 17 ಕೆರೆಗೆ ನೀರು ತುಂಬಿಸೋಂಥ ಕಾರಣಕ್ಕೆ 3 ಮೋಟರ್ಗಳು ಮಾತ್ರ ಪ್ರಾರಂಭ ಮಾಡಿದ್ದಾರೆ. ದಿನೇ ದಿನೇ ಅದನ್ನು ಪ್ರಾರಂಭ ಮಾಡ್ತಾ ಹೋಗ್ತಾರೆ. ಇನ್ನು 3-4 ದಿನದಲ್ಲಿ ಇಂದಿನ ಒಟ್ಟು ಎಷ್ಟು ಕೆರೆಗಳಿಗೆ ನೀರು ಹರಿದು ಬಂದಿತ್ತೋ ಅದು ಇನ್ನು 4-5 ದಿನದಲ್ಲಿ ಸಂಪೂರ್ಣವಾಗಿ ಇದುವರೆಗೆ ಆಗಿರೋ ಕೆರೆಗಳಿಗೆಲ್ಲ ಬರುತ್ತೆ. ಜೊತೆಗೆ ಈ ಸಂದರ್ಭದಲ್ಲಿ 4 ಕೆರೆ, ಮಾಗಡಿ, ಮಡ್ರಳ್ಳಿ, ಹಂಸನಕಟ್ಟೆ, ಜಾಡನಕಟ್ಟೆ, ಅಲ್ಲಿಗೂ ನೀರು ಬರೋಂಥ ವ್ಯವಸ್ಥೆ ಅಕಾಡೆಮಿಕ್ ಈ ವರ್ಷದಲ್ಲಿನೇ ಆಗ್ತದೆ. ಕಾರಣ ಯಾಕೆ ವಿಳಂಬ ಆಗಿತ್ತು ಅಂದರೆ ಅಲ್ಲಿ ಪ್ರಾಜೆಕ್ಟ್ ಅರಣ್ಯ ಹಾದು ಹೋಗೋದ್ರ ಮುಖಾಂತರ ಪೈಪ್ ಲೈನು ಅಲ್ಲಿ ಹಾದು ಹೋಗೋ ಮುಖಾಂತರ ನಮಗೆ ಕೇಂದ್ರದಿಂದ ನಾವು ಪರ್ಮಿಷನ್ ತಗೋಬೇಕಾಗಿತ್ತು. ಆ ಕಾರಣಕ್ಕೆ ಆಗಿರಲಿಲ್ಲ. ಈಗಾಗಲೇ ಇನ್ನು 1-2-3 ದಿನದಲ್ಲಿ ಆಗ್ತದೆ. ಅಲ್ಲಿ ಸ್ವಲ್ಪ ಒಂದು 2-3 ಕಿಲೋಮೀಟ್ರು ಹಾದು ಹೋದರೆ ಪೂರ್ಣ ಪ್ರಮಾಣದಲ್ಲಿ ಎಲ್ಲ ಜಾಯಿಂಟ್ ಆಗ್ತದೆ. ಈ ವರ್ಷದಲ್ಲೇ ನೀರು ಬರ್ತದೆ ಹೊಸದಾಗಿ. ಆ ವಿಷಯನ ತಮ್ಮಲ್ಲಿ ತರ್ತಾ ಇದ್ದೀವಿ. ಜೊತೆಗೆ ಈಗ ಯಾಕೆ ಒಂದೇ ಸರಿ ನೀರಲ್ಲ ಅಂದರೆ ಅದನ್ನು ಹಂತವಾಗಿ ಚೆಕ್ ಮಾಡಬೇಕು ಹೋಗ್ತಾರೆ. ಹಾಗಾಗಿ ಅದಕ್ಕೆ ನಮ್ಗೆ ಯಾರೂ ಆತಂಕ ಪಡಬೇಕಾಗಿಲ್ಲ. ಕಳೆದ 2-3 ದಿನದಿಂದ ಉತ್ತಮವಾಗಿ ಸ್ವಲ್ಪ ಮಳೆ ಇವತ್ತು ರೈತನ ಮನದಲ್ಲಿ ಮಂದಹಾಸ ಮಾಡೋ ರೀತಿಯಲ್ಲಿ ಅದು ಬರುವಂಥದ್ದು, ಅದು ಒಂದು ಸಂತೋಷದ ವಿಷಯ. ಸೊ ಹಾಗಾಗಿ ಇದು ಅತ್ಯಗತ್ಯ ಆಗಿತ್ತು. ಭಾಳ ಜನಕ್ಕೆ ಗೊಂದಲ ಇತ್ತು. ಆ ನಿಟ್ಟಿನಲ್ಲಿ ಮಾಧ್ಯಮದ ಮುಖಾಂತರ ಎಲ್ಲ ರೈತರಿಗೆ ಒಂದು ಭರವಸೆ ಮೂಡಿಸುವಂಥ ಕೆಲಸ, ಧೈರ್ಯ ತುಂಬಂಥ ಕೆಲಸ ನಾವು ಮತ್ತು ನಮ್ಮ ಸರ್ಕಾರ ಯಾವತ್ತೂ ಸದಾ ರೈತರ, ಬಡವರ ಮತ್ತು ಶ್ರಮಿಕರ ಪರವಾಗಿರ್ತದೆ ಅನ್ನೋಂಥ ವಿಚಾರವಾಗಿ ಇವತ್ತು ನಾನು ಅವ್ರಿಗೆ ಆತ್ಮಸ್ಥೈರ್ಯ ತುಂಬುವಂಥ ನಿಟ್ಟಿನಲ್ಲಿ ನಾನು ಹೇಳಿಸ್ತಾ ಇದ್ದೀನಿ. ನಾವಿನ್ನು ನಾವೇನು ಏತ ನೀರಾವರಿ ನಾವು ದೀಪವ್ರ ಹತ್ರ ಒಂದು ಏನು ಯೋಜನೆಯನ್ನು ಮಾಡ್ಕೊಂಡಿದ್ದೀವೋ 8 ಮೋಟರ್ಗಳಿದ್ದಾವೆ, ಒಂದು ಸ್ಟ್ಯಾಂಡ್ ಬೈ ಇರ್ತದೆ. ಆ ನೀರಿನ ಪ್ರಮಾಣ ಎಷ್ಟಿದೆ ಅಂತ ನಾವು ಬೆಳಗ್ಗೆ ಮಾಹಿತಿಯನ್ನು ತಗೊಂಡಾಗ ಈಗ 40,000 ಕ್ಯೂಸೆಕ್ಸು ನೀರು ಹರಿದು ಹೋಗ್ತದೆ, ಒಳಗೆ ಬರ್ತಾ ಇದೆ. ನಮಗೆ ಬೇಕಾಗಿರೋದು 3,000 ಕ್ಯೂಸೆಕ್ಸ್ 8 ಮೋಟರನ್ನು ಅದಕ್ಕೆ. ಆದರೆ ಇವತ್ತೇ ಮಳೆ ನಿಂತರೂ ಇನ್ನೂ 20 ದಿನ ಈ 40 ಕ್ಯೂಸೆಕ್ಸ್ನಲ್ಲಿ ಆ ನೀರು ಇನ್ನೂ ಕ್ರಮೇಣವಾಗಿ ಅದರ ಒಳಹರಿವು ಕಡಿಮೆ ಆದರೂ ಸಹ 40 ದಿನ ಕೆಳಗಡೆ ನೀರು ತುಂಬಿಸುವಂಥ ಒಂದು ವಾತಾವರಣ ಇದೆ. ಅಷ್ಟೊಂದು ಪೂರೈಕೆ ಆಗ್ತದೆ. ಆಮೇಲೆ ನಮಗೊಂದು ಧೈರ್ಯ, ಪ್ರತಿ ವರ್ಷ ನಾವು ಖಾಲಿಯಾಗಿರ್ತಕ್ಕಂಥ ಕೆರೆಗಳು ತುಂಬಿಸ್ತಾ ಇದ್ದೀವಿ. ಈಗಾಗಲೇ ಬರ ನೀರು ಕುಡ್ಕೊಳ್ಳುವಂಥ ಪ್ರಮೇಯ ಇಲ್ಲ. ಯಾಕಂದರೆ ನಾವೆಲ್ಲ ರೈತರಿದ್ದೀವಿ, ಅನುಭವಗಳಿದ್ದೀವಿ. ಸೊ ಹಾಗಾಗಿ ಬಂದ ನೀರು ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಯಾರು ಆತಂಕ ಪಡಬೇಕಾಗಿಲ್ಲ. ಮೊದಲು ಕುಡಿಯೋ ನೀರು ಬೇಕು, ಆಮೇಲೆ ನಿಧಾನವಾಗಿ ರೈತರಿಗೆ ಬೇರೆ ಬೇರೆ ಚಟುವಟಿಕೆಗೆ ಬೇಕಾಗ್ತದೆ. ಅದಾದಮೇಲೆ ಅಂತರ್ಜಲ ಇಂಪ್ರೂವ್ ಆಗ್ತದೆ. ಹಾಗಾಗಿ ಮಳೆ ಬರ್ತದನ್ನಂಥ ನಿರೀಕ್ಷಣೆ ಖಂಡಿತವಾಗ್ಲೂ ಎಲ್ಲ ಇದೆ. ಈ ಮುಂಗಾರಿಗೆ ಆಲ್ಮೋಸ್ಟ್ ಅದು ನಮಗೆ ನಾವು ಕಳೆಬಿಟ್ಟಿದ್ದೀವಿ. ಸೊ ಹಾಗಾಗಿ ಇಷ್ಟೊಂದು ನಾವು ಬಿಟ್ಟೋಣ. ಇದಾದಮೇಲೆ 3 ವರ್ಷದ ಕಳೆದಾದ ಮೇಲೆ ಅಲ್ಲಿಂದ ಇಲ್ಲಿಯವರೆಗೆ
ನಾವು ಮಾಡಿರ್ತಕ್ಕಂಥ ಕೆಲಸಗಳು ಏನೇನು, ಒಟ್ಟು ಮೊತ್ತ ಎಷ್ಟು ಅಂದರೆ 676.76 ಕೋಟಿ ಇವತ್ತು ನಾವು ಪ್ರಗತಿಯಲ್ಲಿ ನಾವು ಮಾಡಿದ್ದೀವಿ. ಕೆಲವು ಇಲ್ಲಿವರೆಗೆ ನಾವು ಖರ್ಚಾಗಿರ್ತಕ್ಕಂಥದ್ದು, ಕೆಲವು ಈಗಾಗಲೇ ಕಾಮಗಾರಿ ಪೂರ್ಣ ಮುಗಿದು ಲೋಕಾರ್ಪಣೆಯಾಗಿದೆ, ಕೆಲವು ಟೆಂಡರ್ ಪ್ರಕ್ರಿಯೆ ಹಂತದಲ್ಲಿದ್ದಾವೆ, ಕೆಲವು ಟೆಂಡರ್ ಆಗಿದೆ, ಕೆಲವು ಆನ್ಗೋಯಿಂಗ್ ಕೆಲಸ ನಡೀತಾ ಇದೆ. ಇವೆಲ್ಲವೂ ಹಂತವಾಗಿರುವಂಥದ್ದು ಕಾಣ್ತೀವಿ. ಅದರಲ್ಲಿ ವಿಶೇಷವಾಗಿ ಈ ಸಂದರ್ಭದಲ್ಲಿ ಕೆಪಿಸಿಸಿ ಎಸ್ಟಿ ಘಟಕದ ಮಾಜಿ ರಾಜ್ಯಾಧ್ಯಕ್ಷ ಕೆಪಿ ಪಾಲಯ್ಯ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಶಂಶೀರ್ ಅಹಮದ್, ಕೆಪಿಸಿಸಿ ಸದಸ್ಯ ಕಲ್ಲೇಶ್ ರಾಜ್ ಪಟೇಲ್, ಮುಖಂಡರಾದ ಬಿ ಮಹೇಶ್ವರಪ್ಪ, ತಿಪ್ಪೇಸ್ವಾಮಿ ಗೌಡ್ರು, ವಾಲಿಬಾಲ್ ತಿಮ್ಮಾರೆಡ್ಡಿ, ಹಳ್ಳಿ ವೆಂಕಟೇಶ್, ಹನುಮಂತಪ್ಪ, ಆಜಮುಲ್ಲಾ, ಪಲ್ಲಾಗಟ್ಟೆ ಶೇಖರಪ್ಪ, ಮೊಹಮ್ಮದ್ ಗೌಸ್, ಪ್ರಕಾಶ್ ರೆಡ್ಡಿ, ಚಂದ್ರಪ್ಪ, ವಿಎಸ್ಎಸ್ಎನ್ನ ಅಧ್ಯಕ್ಷ ಅಹಮದ್ ಅಲಿ ಸೇರಿದಂತೆ ಕಾಂಗ್ರೆಸ್ನ ಹಿರಿಯ ಮುಖಂಡರು, ಕಾರ್ಯಕರ್ತರು ಮತ್ತಿತರರಿದ್ದರು.